ಅಧ್ಯಾಯ 28-45. ಭಗವತಿ ಉಮೆಯ ಕಾಳಿಕಾ ಅವತಾರದ ಕತೆ. ದೇವಿಯ ಕೃಪೆಯಿಂದ ಮಧು ಕೈಟಭರ ವಧೆಯ ಪ್ರಸಂಗ. ಇದಾದ ಬಳಿಕ ಛಾಯಾಪುರುಷ, ಸರ್ಗ, ಕಶ್ಯಪ ವಂಶ, ಮನ್ವಂತರ, ಮನುವಂಶ, ಸತ್ಯವ್ರತಾದಿ ವಂಶ, ಪಿತೃಕಲ್ಪ ಹಾಗೂ ವ್ಯಾಸೋತ್ಪತ್ತಿ ಮುಂತಾದವುಗಳ ವರ್ಣನೆಯನ್ನು ಕೇಳಿದ ಬಳಿಕ ಮುನಿಗಳು ಸೂತ ಪುರಾಣಿಕರಲ್ಲಿ ಕೇಳಿದರು. ಬ್ರಹ್ಮವೇತ್ತರಲ್ಲಿ ಶ್ರೇಷ್ಠರಾದ ಸೂತ ಪುರಾಣಿಕರೇ, ನಾವು ನಿಮ್ಮಿಂದ ಭಗವಾನ್ ಶಿವನ ಅನೇಕ ಇತಿಹಾಸಗಳಿಂದ ಕೂಡಿದ ರಮಣೀಯ ಕಥೆಯನ್ನು ಕೇಳಿದೆವು. ಅದು ಶಿವನ ನಾನಾ ಅವತಾರಗಳೊಂದಿಗೆ ಸಂಬಂಧವಿರಿಸಿ ಮನುಷ್ಯರಿಗೆ ಭೋಗ ಮೋಕ್ಷವನ್ನು ಕೊಡುವುದು. ಇನ್ನು ನಾವು ನಿಮ್ಮಿಂದ ಜಗಜ್ಜನನಿ ಭಗವತಿ ಉಮೆಯ ಮನೋಹರ ಚರಿತ್ರೆಯನ್ನು ಕೇಳಲು ಬಯಸುವೆವು. ಪರಬ್ರಹ್ಮ ಪರಮಾತ್ಮ ಮಹೇಶ್ವರನ ಸನಾತನ ಆದ್ಯಾಶಕ್ತಿಯು ಉಮೆ ಎಂಬ ಹೆಸರಿನಿಂದ ವಿಖ್ಯಾತಳಾಗಿರುವಳು. ಅವಳೇ 3 ಲೋಕಗಳನ್ನು ಉತ್ಪನ್ನ ಮಾಡುವ ಪರಾಶಕ್ತಿಯಾಗಿರುವಳು. ಮಹಾಮತೆ, ದಕ್ಷಕನ್ಯೆ ಸತಿ ಮತ್ತು ಹಿಮವಂತನ ಪುತ್ರಿ ಪಾರ್ವತಿ ಇವೆರಡು ಉಮೆಯ ಅವತಾರಗಳನ್ನು ನಾವು ಕೇಳಿದೆವು. ಸೂತ ಪುರಾಣಿಕರೇ, ಇನ್ನು ಆಕೆಯ ಇತರ ಅವತಾರಗಳನ್ನು ವರ್ಣಿಸಿರಿ. ಜಗಜ್ಜನನಿ ಜಗದಂಬೆ ಉಮೆಯ ಗುಣಗಳನ್ನು ಕೇಳುವುದರಿಂದ ಯಾರು ತಾನೇ ವಿರಕ್ತನಾಗಬಲ್ಲನು? ಜ್ಞಾನಿ ಪುರುಷರು ಕೂಡ ಆಕೆಯ ಕಥಾಶ್ರವಣದ ಶುಭ ಅವಸರವನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ಸೂತ ಪುರಾಣಿಕರು ಹೇಳಿದರು, ಮಹಾತ್ಮರೇ, ನೀವೆಲ್ಲರೂ ಧನ್ಯರಾಗಿರುವಿರಿ, ಸದಾ ಕೃತಕೃತ್ಯರಾಗಿರುವಿರಿ. ಏಕೆಂದರೆ ಪರಾಂಬ ಉಮೆಯ ಮಹಾನ್ ಚರಿತ್ರೆಯ ವಿಷಯದಲ್ಲಿ ಕೇಳುತ್ತಿರುವಿರಿ. ಈ ಕಥೆಯನ್ನು ಕೇಳುವವ, ಓದುವವ ಚರಣ ಕಮಲಗಳ ಧೂಳನ್ನೇ ಋಷಿಗಳು ತೀರ್ಥವೆಂದು ತಿಳಿದಿರುವರು. ಯಾರ ಚಿತ್ತವು ಪರಮ ಸಂವಿತ್ ಸ್ವರೂಪ ಶ್ರೀ ಉಮಾದೇವಿಯ ಚಿಂತನೆಯಲ್ಲಿ ತೊಡಗಿರುವುದೋ ಆ ಪುರುಷರು ಧನ್ಯರು, ಕೃತಕೃತ್ಯರು. ಅವರ ತಾಯಿ ಮತ್ತು ಕುಲವು ಧನ್ಯವಾಗಿದೆ. ಯಾರು ಸಮಸ್ತ ಕಾರಣಗಳಿಗೂ ಕಾರಣರೂಪ ದೇವೇಶ್ವರಿ ಉಮೆಯನ್ನು ಸ್ತುತಿಸುವುದಿಲ್ಲವೋ ಅವರು ಮಾಯೆಯ ಗುಣಗಳಿಂದ ಮೋಹಿತರಾಗಿ ಭಾಗ್ಯಹೀನರಾಗಿದ್ದಾರೆ. ಇದರಲ್ಲಿ ಸಂಶಯವಿಲ್ಲ. ಕರುಣಾರಸದ ಸಿಂಧು ಸ್ವರೂಪ ಮಹಾದೇವಿಯ ಭಜನೆ ಮಾಡದವರು ಸಂಸಾರ ರೂಪಿ ಘೋರ ಅಂಧಕಾರ ಕೂಪದಲ್ಲಿ ಬೀಳುವರು. ಉಮಾದೇವಿಯನ್ನು ಬಿಟ್ಟು ಇತರ ದೇವಿ ದೇವತೆಗಳಿಗೆ ಶರಣಾಗುವವರು ಗಂಗೆಯನ್ನು ಬಿಟ್ಟು ಬಾಯಾರಿಕೆ ಇಂಗಿಸಲು ಮರುಭೂಮಿಯ ಜಲಾಶಯಕ್ಕೆ ಹೋದಂತೆ. ಆಕೆಯ ಸ್ಮರಣ ಮಾತ್ರದಿಂದ ಧರ್ಮರೂಪಿ 4 ಪುರುಷಾರ್ಥಗಳನ್ನು ಆಯಾಸವಿಲ್ಲದೆ ಪಡೆಯುವರು. ಅಂತಹ ಉಮಾದೇವಿಯ ಆರಾಧನೆಯನ್ನು ಯಾರು ತಾನೇ ಶ್ರೇಷ್ಠ ಪುರುಷರು ಬಿಡಬಲ್ಲರು? ಹಿಂದಿನ ಕಾಲದಲ್ಲಿ ಮಹಾಮನ ಸುರಥನು ಮೇಧಾ ಋಷಿಗಳಲ್ಲಿ ಇದೇ ಮಾತನ್ನು ಕೇಳಿದ್ದನು. ಆಗ ಮೇಧಾ ಋಷಿಯು ಕೊಟ್ಟ ಉತ್ತರವನ್ನೇ ನಾನು ತಿಳಿಸುತ್ತಿದ್ದೇನೆ, ನೀವೆಲ್ಲರೂ ಕೇಳಿರಿ. ಮೊದಲು ಸ್ವಾರೋಚಿಷ ಮನ್ವಂತರದಲ್ಲಿ ವಿರಥ ಎಂಬ ಹೆಸರಿನಿಂದ ಪ್ರಸಿದ್ಧನಾದ ಒಬ್ಬ ರಾಜನಾಗಿ ಹೋದನು. ಅವನ ಪುತ್ರ ಸುರಥನಾದನು. ಅವನು ಮಹಾಬಲ ಪರಾಕ್ರಮಗಳಿಂದ ಸಂಪನ್ನನಾಗಿದ್ದನು. ಅವನು ದಾನ ನಿಪುಣ, ಸತ್ಯವಾದಿ, ಸ್ವಧರ್ಮ ಕುಶಲ, ವಿದ್ವಾಂಸ, ದೇವಿ ಭಕ್ತ, ದಯಾಸಾಗರ ಹಾಗೂ ಪ್ರಜೆಗಳನ್ನು ಚೆನ್ನಾಗಿ ಪಾಲಿಸುವವನಾಗಿದ್ದನು. ಇಂದ್ರನಂತೆ ತೇಜಸ್ವಿ ಸುರಥರಾಜನು ಪೃಥ್ವಿಯನ್ನು ಆಳುತ್ತಿದ್ದಾಗ ಅವನ ಕೈಯಿಂದ ಭೂಮಂಡಲದ ರಾಜ್ಯವನ್ನು ಕಸಿದುಕೊಳ್ಳುವ ಪ್ರಯತ್ನದಲ್ಲಿ ತೊಡಗಿದ 9 ಮಂದಿ ರಾಜರಿದ್ದರು. ಅವರು ಸುರಥ ಭೂಪಾಲನ ರಾಜಧಾನಿ ಕೊಲ್ಲಾಪುರಿಯನ್ನು 4 ಕಡೆಗಳಿಂದಲೂ ಮುತ್ತಿದರು. ಅವರೊಂದಿಗೆ ರಾಜನ ಭಯಾನಕ ಯುದ್ಧವಾಯಿತು. ಅವನ ಶತ್ರುಗಳು ಬಹಳ ಪ್ರಬಲರಾಗಿದ್ದರು. ಆದ್ದರಿಂದ ಸುರಥರಾಜನ ಪರಾಜಯವಾಯಿತು. ಶತ್ರುಗಳು ಇಡೀ ರಾಜ್ಯವನ್ನು ವಶಪಡಿಸಿಕೊಂಡು ಸುರಥನನ್ನು ಕೊಲ್ಲಾಪುರಿಯಿಂದ ಹೊರಗೆ ಅಟ್ಟಿದರು. ರಾಜನು ತನ್ನ ಇನ್ನೊಂದು ಪುರಕ್ಕೆ ಬಂದು ಅಲ್ಲಿ ಮಂತ್ರಿಗಳೊಂದಿಗೆ ರಾಜ್ಯವನ್ನಾಳತೊಡಗಿದನು. ಆದರೆ ಪ್ರಬಲ ವಿಪಕ್ಷಿಗಳು ಅಲ್ಲಿಯೂ ಆಕ್ರಮಣ ಮಾಡಿ ಅವನನ್ನು ಪರಾಜಯಗೊಳಿಸಿದರು. ದೈವ ಯೋಗದಿಂದ ರಾಜನ ಮಂತ್ರಿಗಳೇ ಆದಿ ಪರಿವಾರದವರು ಶತ್ರುಗಳಾದರು ಮತ್ತು ರಾಜಭಂಡಾರದ ಸಂಚಿತ ಧನವನ್ನೆಲ್ಲ ವಿರೋಧಿ ಮಂತ್ರಿಗಳು ಕೈವಶಪಡಿಸಿಕೊಂಡರು. ಆಗ ಸುರಥರಾಜನು ಬೇಟೆಯ ನೆಪದಿಂದ ಒಬ್ಬಂಟಿಗನಾಗಿ ಕುದುರೆಯನ್ನೇರಿ ನಗರದಿಂದ ಹೊರಬಿದ್ದು ಗಹನವಾದ ವನಕ್ಕೆ ಹೊರಟು ಹೋದನು. ಅಲ್ಲಿ ಅತ್ತ ಇತ್ತ ಅಲಿಯುತ್ತಾ ರಾಜನು ಓರ್ವ ಶ್ರೇಷ್ಠ ಮುನಿಗಳ ಆಶ್ರಮವನ್ನು ನೋಡಿದನು. ಅದು ಸುತ್ತಲೂ ಹೂದೋಟದಿಂದ ಬಹಳವಾಗಿ ಶೋಭಿಸುತ್ತಿತ್ತು. ಅಲ್ಲಿ ವೇದ ಮಂತ್ರಗಳ ಧ್ವನಿ ಪ್ರತಿಧ್ವನಿಸುತ್ತಿತ್ತು. ಎಲ್ಲ ಜೀವ ಜಂತುಗಳು ಶಾಂತ ಭಾವದಿಂದ ಇರುತ್ತಿದ್ದವು. ಮುನಿಯ ಶಿಷ್ಯ ಪ್ರಶಿಷ್ಯರು ಆಶ್ರಮವನ್ನು ಸುತ್ತುವರಿದಿದ್ದರು. ಮಹಾಮತಿಗಳೇ, ವಿಪ್ರವರ್ಯ ಮೇಧಾ ಋಷಿಯ ಪ್ರಭಾವದಿಂದ ಆ ಆಶ್ರಮದಲ್ಲಿ ಮಹಾಬಲಿಷ್ಠ ಹುಲಿಯೇ ಮುಂತಾದವುಗಳು ಅಲ್ಪ ಶಕ್ತಿಯುಳ್ಳ ಗೋವು ಮೊದಲಾದ ಪಶುಗಳನ್ನು ಪೀಡಿಸುತ್ತಿರಲಿಲ್ಲ. ಅಲ್ಲಿಗೆ ಹೋದಾಗ ಮುನೀಶ್ವರ ಮೇಧಾರವರು ದಯಾಳು ವಿದ್ವಾನ್ ಸುರಥ ರಾಜನ
ಆದರ ಸತ್ಕಾರ ಮಾಡಿದನು. ಒಂದು ದಿನ ಸುರತರಾಜನು ಬಹಳ ಚಿಂತಿಸುತ್ತಾ ಮೋಹಕ್ಕೆ ವಶನಾಗಿ ಅನೇಕ ಪ್ರಕಾರದಿಂದ ಯೋಚಿಸುತ್ತಿದ್ದನು. ಅಷ್ಟರಲ್ಲಿ ಅಲ್ಲಿಗೆ ವೈಶ್ಯನೊಬ್ಬನು ಬಂದು ತಲುಪಿದನು. ರಾಜನು ಅವನಲ್ಲಿ ಕೇಳಿದನು, ಅಯ್ಯ, ನೀನು ಯಾರು? ಯಾತಕ್ಕಾಗಿ ಇಲ್ಲಿಗೆ ಬಂದಿರುವೆ? ನೋಡಿದರೆ ದುಃಖಿಯಂತೆ ಕಾಣುವೆ, ಕಾರಣವೇನು? ನನಗೆ ಹೇಳು. ರಾಜನ ಮುಖದಿಂದ ಇಂತಹ ಮಧುರ ವಚನವನ್ನು ಕೇಳಿ ವೈಶ್ಯಪ್ರವರ ಸಮಾಧಿಯು 2 ಕಣ್ಣುಗಳಿಂದ ನೀರನ್ನು ಹರಿಸುತ್ತಾ ಪ್ರೇಮ ಮತ್ತು ನಮ್ರತೆಯಿಂದ ಹೀಗೆ ಉತ್ತರವನ್ನು ಕೊಟ್ಟನು. ವೈಶ್ಯನು ಹೇಳಿದನು, ರಾಜನೇ, ನಾನು ವೈಶ್ಯನಾಗಿದ್ದೇನೆ. ನನ್ನ ಹೆಸರು ಸಮಾಧಿ ಎಂದು. ನಾನು ಧನಿಕರ ವಂಶದಲ್ಲಿ ಹುಟ್ಟಿದವನು. ಆದರೆ ನನ್ನ ಪುತ್ರರು, ಪತ್ನಿಯು, ಬಂಧುಗಳು ಧನಲೋಭದಿಂದ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದರು. ಆದ್ದರಿಂದ ನನ್ನ ಪ್ರಾರಬ್ಧ ಕರ್ಮದಿಂದ ದುಃಖಿತನಾಗಿ ನಾನು ವನಕ್ಕೆ ಬಂದಿರುವೆನು. ಕರುಣಾಸಾಗರ ಪ್ರಭುವೆ, ಇಲ್ಲಿಗೆ ಬಂದು ನಾನು ಪುತ್ರರ, ಪೌತ್ರರ, ಪತ್ನಿಯ, ಸಹೋದರರ ಹಾಗೂ ಇತರ ಸುಹೃದರ ಕ್ಷೇಮ ಸಮಾಚಾರ ತಿಳಿಯದೆ ಹೋಗಿರುವೆನು. ರಾಜನು ಹೇಳಿದನು, ಸಮಾಧಿಯೇ, ದುರಾಚಾರಿ ಹಾಗೂ ಧನಲೋಭಿಗಳಾದ ಪುತ್ರಾದಿಗಳು ನಿನ್ನನ್ನು ಹೊರಗೆ ಹಾಕಿರುವರು. ಅವರ ಕುರಿತು ಮೂರ್ಖ ಜೀವರಂತೆ ನೀನು ಏಕೆ ಪ್ರೇಮವಿರಿಸಿಕೊಂಡಿರುವೆ? ವೈಶ್ಯನು ಹೇಳಿದನು, ರಾಜನೇ, ನೀವು ಒಳ್ಳೆಯ ಮಾತನ್ನೇ ಹೇಳಿದಿರಿ. ನಿಮ್ಮ ವಾಣಿ ಸಾರಗರ್ಭಿತವಾಗಿದೆ. ಆದರೂ ಸ್ನೇಹ ಪಾಶದಿಂದ ಬಂಧಿತವಾದ ನನ್ನ ಮನಸ್ಸು ಅತ್ಯಂತ ಮೋಹಿತವಾಗಿದೆ. ಈ ಪ್ರಕಾರ ಮೋಹದಿಂದ ವ್ಯಾಕುಲನಾದ ವೈಶ್ಯ ಮತ್ತು ರಾಜ ಇಬ್ಬರು ಮೇಧಾಮುನಿಯ ಬಳಿಗೆ ಬಂದರು. ವೈಶ್ಯ ಸಹಿತ ರಾಜನು ಕೈ ಮುಗಿದುಕೊಂಡು ಮುನಿಗೆ ನಮಸ್ಕಾರ ಮಾಡಿ ಇಂತೆಂದನು, ಪೂಜ್ಯರೇ, ತಾವು ನಮ್ಮಿಬ್ಬರ ಮೋಹಪಾಶವನ್ನು ಕತ್ತರಿಸಿ ಬಿಡಿರಿ. ನನ್ನನ್ನು ರಾಜಲಕ್ಷ್ಮಿಯು ತೊರೆದಿರುವಳು. ನಾನು ಗಹನ ವನವನ್ನು ಆಶ್ರಯಿಸಿದೆ. ಆದರೂ ರಾಜ್ಯ ಹೊರಟು ಹೋದ ಕಾರಣ ನನಗೆ ಸಂತೋಷವಿಲ್ಲ. ಈ ವೈಶ್ಯನನ್ನು ಪತ್ನಿ ಪುತ್ರಾದಿ ಸ್ವಜನರು ಮನೆಯಿಂದ ಹೊರಗೆ ಹಾಕಿದರು. ಆದರೂ ಅವರ ಕಡೆಯಿಂದ ಇವನ ಮಮತೆಯು ದೂರವಾಗಲಿಲ್ಲ. ಇದರ ಕಾರಣವೇನು ಹೇಳಿರಿ. ತಿಳುವಳಿಕೆಯುಳ್ಳವರಾಗಿದ್ದರೂ ನಮ್ಮಿಬ್ಬರ ಮನಸ್ಸು ಮೋಹದಿಂದ ವ್ಯಾಕುಲವಾಗಿದೆಯಲ್ಲ. ಇದಾದರೂ ದೊಡ್ಡ ಮೂರ್ಖತೆಯಾಗಿದೆ. ಋಷಿಗಳು ಹೇಳಿದರು, ರಾಜನೇ, ಸನಾತನ ಶಕ್ತಿ ಸ್ವರೂಪ ಜಗದಂಬೆಯನ್ನು ಮಹಾಮಾಯೆ ಎಂದು ಹೇಳುತ್ತಾರೆ. ಅವಳೇ ಎಲ್ಲರ ಮನಸ್ಸನ್ನು ಸೆಳೆದು ಮೋಹದಲ್ಲಿ ಕೆಡಹುವಳು. ಪ್ರಭೋ, ಆಕೆಯ ಮಾಯೆಯಿಂದ ಮೋಹಿತರಾದ ಕಾರಣ ಬ್ರಹ್ಮಾದಿ ಸಮಸ್ತ ದೇವತೆಗಳು ಕೂಡ ಪರಮ ತತ್ವವನ್ನು ತಿಳಿಯಲಾರರು. ಹೀಗಿರುವಾಗ ಮನುಷ್ಯರ ಮಾತಾದರೂ ಏನು? ಆ ಪರಮೇಶ್ವರಿಯೇ ರಜ, ಸತ್ವ, ತಮ ಈ 3 ಗುಣಗಳನ್ನು ಆಶ್ರಯಿಸಿ ಸಮಯಕ್ಕೆ ಸರಿಯಾಗಿ ವಿಶ್ವದ ಸೃಷ್ಟಿ, ಸ್ಥಿತಿ, ಸಂಹಾರ ಮಾಡುವಳು. ನೃಪಶ್ರೇಷ್ಠನೇ, ಯಾರ ಮೇಲೆ ಅವಳು ಇಚ್ಛಾನುಸಾರ ರೂಪಗಳನ್ನು ಧರಿಸುವ ವರದಾಯಿನಿ ಜಗದಂಬೆಯು ಪ್ರಸನ್ನಳಾಗುವಳೋ ಅವರೇ ಮೋಹದಿಂದ ಪಾರಾಗುತ್ತಾರೆ. ರಾಜನು ಕೇಳಿದನು, ಮುನಿಯೇ, ಎಲ್ಲರನ್ನು ಮೋಹಿತಗೊಳಿಸುವ ಆ ಮಹಾಮಾಯ ದೇವಿ ಯಾರು? ಆಕೆಯ ಪ್ರಾದುರ್ಭಾವ ಹೇಗಾಯಿತು? ದಯವಿಟ್ಟು ನಮಗೆ ತಿಳಿಸಿರಿ. ಋಷಿಯು ಹೇಳಿದರು, ಇಡೀ ಜಗತ್ತು ಏಕಾರ್ಣವ ನೀರಿನಲ್ಲಿ ಮುಳುಗಿದ್ದಾಗ ಯೋಗೇಶ್ವರ ಭಗವಾನ್ ಕೇಶವನು ಶೇಷಶಯ್ಯೆಯಲ್ಲಿ ಯೋಗ ನಿದ್ರೆಯನ್ನು ಆಶ್ರಯಿಸಿ ಮಲಗಿದ್ದನು. ಆ ದಿನಗಳಲ್ಲಿ ಭಗವಾನ್ ವಿಷ್ಣುವಿನ ಕಿವಿಗಳ ಮಲದಿಂದ 2 ಅಸುರರು ಉತ್ಪನ್ನರಾದರು. ಅವರು ಭೂತಳದಲ್ಲಿ ಮಧು ಕೈಟಭರೆಂಬ ಹೆಸರಿನಿಂದ ವಿಖ್ಯಾತರಾದರು. ಆ ವಿಶಾಲಕಾಯ ಘೋರ ಅಸುರರಿಬ್ಬರು ಪ್ರಳಯ ಕಾಲದ ಸೂರ್ಯನಂತೆ ತೇಜಸ್ವಿಗಳಾಗಿದ್ದರು. ಅವರ ತುಟಿಗಳು ಬಹಳ ದೊಡ್ಡದಾಗಿದ್ದು ಮುಖವು ಕೋರೆ ದಾಡೆಗಳಿಂದ ಸಂಪೂರ್ಣ ಜಗತ್ತನ್ನೇ ನುಂಗಿ ಹಾಕಲು ಹವಣಿಸುತ್ತಿದೆಯೋ ಎಂಬಂತೆ ವಿಕರಾಳವಾಗಿತ್ತು. ಅವರಿಬ್ಬರು ಭಗವಾನ್ ವಿಷ್ಣುವಿನ ನಾಭಿಯಿಂದ ಪ್ರಕಟವಾದ ಕಮಲದ ಮೇಲೆ ವಿರಾಜಿಸುತ್ತಿರುವ ಬ್ರಹ್ಮನನ್ನು ನೋಡಿ, ಎಲವೋ, ನೀನು ಯಾರು ಎಂದು ಹೇಳುತ್ತಾ ಅವನನ್ನು ಕೊಲ್ಲಲು ಮುಂದಾದರು. ಈ ದೈತ್ಯರಿಬ್ಬರು ಆಕ್ರಮಿಸಲು ಬಯಸುವವರು. ಭಗವಾನ್ ಜನಾರ್ದನನು ಸಮುದ್ರ ಜಲದಲ್ಲಿ ಮಲಗಿರುವನು. ಇದನ್ನು ನೋಡಿ ಬ್ರಹ್ಮನು ಪರಮೇಶ್ವರಿಯನ್ನು ಸ್ತುತಿಸುತ್ತಾ ಆಕೆಯಲ್ಲಿ ಪ್ರಾರ್ಥಿಸಿದರು, ಅಂಬಿಕೆ, ನೀನು ಈ ದುರ್ಜಯ ದೈತ್ಯರಿಬ್ಬರನ್ನು ಮೋಹಿತಗೊಳಿಸು ಹಾಗೂ ಅಜನ್ಮ ನಾರಾಯಣನನ್ನು ಎಚ್ಚರಿಸು. ಋಷಿಗಳು ಹೇಳುತ್ತಾರೆ, ಈ ಪ್ರಕಾರವಾಗಿ ಮಧು ಕೈಟಬರ ನಾಶಕ್ಕಾಗಿ ಬ್ರಹ್ಮದೇವರು ಪ್ರಾರ್ಥಿಸಿದಾಗ ಸಮಸ್ತ ವಿದ್ಯೆಗಳ ಅಧಿದೇವತೆ ಜಗಜ್ಜನನಿ ಮಹಾವಿದ್ಯೆಯು ಫಾಲ್ಗುಣ ಶುಕ್ಲ ದ್ವಾದಶಿಗೆ ತ್ರೈಲೋಕ್ಯ ಮೋಹಿನಿ ಶಕ್ತಿಯ ರೂಪದಿಂದ ಪ್ರಕಟಳಾಗಿ ಮಹಾಕಾಳಿಯ ಹೆಸರಿನಿಂದ ಪ್ರಖ್ಯಾತಳಾದಳು. ಅನಂತರ ಆಕಾಶವಾಣಿ ಇಂತು ನುಡಿಯಿತು, ಕಮಲಾಸನನೇ, ಹೆದರಬೇಡ. ಇಂದು ಯುದ್ಧದಲ್ಲಿ ಮಧು ಕೈಟಬರನ್ನು ಕೊಂದು ನಾನು ನಿನ್ನ ಕಂಟಕವನ್ನು ನಾಶಗೊಳಿಸುವೆನು. ಹೀಗೆ ಹೇಳಿ ಆ ಮಹಾಮಾಯೆಯು ಶ್ರೀಹರಿಯ ನೇತ್ರ ಮತ್ತು ಮುಖಗಳಿಂದ ಹೊರಟು ಅವ್ಯಕ್ತ ಜನ್ಮ ಬ್ರಹ್ಮನ ದೃಷ್ಟಿಗೆ ಗೋಚರಿಸಿದಳು. ಮತ್ತೆ ದೇವಾದಿದೇವ ಹೃಷಿಕೇಶ ಜನಾರ್ದನನು ಎಚ್ಚರಗೊಂಡನು.
ಅವನು ತನ್ನೆದುರಿಗೆ ಮಧು ಕೈಟಬರೆಂಬ ದೈತ್ಯರಿಬ್ಬರನ್ನು ನೋಡಿದನು. ಆ ದೈತ್ಯರೊಂದಿಗೆ ಅತುಲ ತೇಜಸ್ವಿ ವಿಷ್ಣುವಿನ 5,000 ವರ್ಷಗಳವರೆಗೆ ಬಾಹುಯುದ್ಧ ನಡೆಯಿತು. ಆಗ ಮಹಾಮಾಯೆಯ ಪ್ರಭಾವದಿಂದ ಮೋಹಿತರಾದ ಆ ಶ್ರೇಷ್ಠ ದಾನವರು ಲಕ್ಷ್ಮೀಪತಿಯಲ್ಲಿ, ನೀನು ನಿಮ್ಮಿಂದ ಮನೋವಾಂಛಿತ ವರವನ್ನು ಕೇಳು ಎಂದು ಹೇಳಿದರು. ನಾರಾಯಣನು ಹೇಳಿದನು, ನೀವು ಪ್ರಸನ್ನರಾಗಿದ್ದರೆ ನನ್ನ ಕೈಯಿಂದ ಸಾಯಬೇಕು. ಇದೇ ನನ್ನ ವರವಾಗಿದೆ. ಅದನ್ನು ಕೊಟ್ಟುಬಿಡಿ. ನಾನು ನಿಮ್ಮಲ್ಲಿ ಬೇರೆ ವರವನ್ನು ಬೇಡುವುದಿಲ್ಲ. ಋಷಿಗಳು ಹೇಳುತ್ತಾರೆ. ಆ ಅಸುರರು ನೋಡಿದರು. ಪೃಥ್ವಿಯೆಲ್ಲ ಪ್ರಳಯ ಜಲದಲ್ಲಿ ಮುಳುಗಿದೆ. ಇದನ್ನು ನೋಡಿ ಅವರು ಕೇಶವನಲ್ಲಿ ನೀರಿನಿಂದ ನೆನೆಯದ ಜಾಗದಲ್ಲಿ ನಮ್ಮಿಬ್ಬರನ್ನು ಕೊಲ್ಲು ಎಂದು ಹೇಳಿದರು. ಸರಿ, ಒಳ್ಳೆಯದು ಎಂದು ಹೇಳಿ ಭಗವಾನ್ ವಿಷ್ಣುವು ತನ್ನ ಪರಮ ತೇಜಸ್ವಿ ಚಕ್ರವನ್ನು ಎತ್ತಿ ತನ್ನ ತೊಡೆಯ ಮೇಲೆ ಅವರ ಮಸ್ತಕಗಳನ್ನಿಟ್ಟು ತುಂಡರಿಸಿಬಿಟ್ಟನು. ರಾಜನೇ, ಹೀಗೆ ಕಾಳಿಕೆಯ ಉತ್ಪತ್ತಿಯ ಪ್ರಸಂಗವನ್ನು ಹೇಳಲಾಯಿತು. ಮಹಾಮತಿಯೇ, ಇನ್ನು ಮಹಾಲಕ್ಷ್ಮಿಯ ಪ್ರಾದುರ್ಭಾವದ ಕಥೆಯನ್ನು ಕೇಳಿರಿ. ಉಮಾದೇವಿಯು ನಿರ್ವಿಕಾರ ಮತ್ತು ನಿರಾಕಾರವಾಗಿದ್ದರೂ ದೇವತೆಗಳ ದುಃಖವನ್ನು ದೂರಾಗಿಸಲು ಯುಗ ಯುಗಗಳಲ್ಲಿ ಸಾಕಾರ ರೂಪವನ್ನು ಧರಿಸಿ ಪ್ರಕಟವಾಗುತ್ತಾಳೆ. ಆಕೆಯ ಶರೀರ ಗ್ರಹಣವು ಅವಳ ಇಚ್ಛೆಯ ವೈಭವವೆಂದು ಹೇಳಲಾಗಿದೆ. ಭಕ್ತ ಜನರು ಆಕೆಯ ಗುಣಗಳನ್ನು ಕೊಂಡಾಡುತ್ತಾ ಇರುವಂತೆ ಆಕೆಯು ಲೀಲೆಯಿಂದ ಪ್ರಕಟಳಾಗುತ್ತಾಳೆ. ಇಲ್ಲಿಗೆ ಅಧ್ಯಾಯ 28ರಿಂದ 45 ಸಂಪೂರ್ಣವಾಯಿತು.